ಮಾನ್ಯ ಡಿ ಕೃಷ್ಣಕುಮಾರ್ ಅವರು 1999ರಲ್ಲಿ ಇಲ್ಲಿ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಕುಣಿಗಲ್ ತಾಲೂಕನ್ನು ಪ್ರತಿನಿಧಿಸಿದರು. ಅದಾದ ನಂತರ ಈ ತಹಲ್ವಲ್ಗೂ ಕೂಡ ನಿರಂತರವಾಗಿ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಆಯ್ಕೆ ಆಗ್ತಾ ಇದ್ದಾರೆ. 6ನೇ ಬಾರಿಗೆ ಆಯ್ಕೆ ಆಗಿದ್ದಾರೆ ಮತ್ತು ಈಗಾಗಲೇ ಒಂದು ಬಾರಿ ಹಾಲು ಒಕ್ಕೂಟದ ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಈ ತಾಲೂಕಿನಲ್ಲಿ ನಮ್ಮ ರೈತರ ಪರವಾಗಿ ಸದಾ ತಮ್ಮ ಕೆಲಸವನ್ನು ಸಹಕಾರ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸುಮಾರು 15,000 ಕುಟುಂಬಗಳಿಗೆ ಇವತ್ತು ಎಲ್ಲ ಈ ಹಾಲನ್ನು ಹಾಕುವಂಥ ಸದಸ್ಯರನ್ನಾಗಿ ಮಾಡಿದ್ದಾರೆ. ಇವತ್ತು 15,000 ಕುಟುಂಬಗಳು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಸುಮಾರು 1,57,000 ಲೀಟ್ರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಕುಣಿಗಲ್ ತಾಲೂಕಿನಿಂದ. ಪ್ರತಿ ತಿಂಗಳು 20 ಕೋಟಿ ರೂಪಾಯಿಗಳು ಈ ತಾಲೂಕಿಗೆ ಬರ್ತಾ ಇದೆ. ರೈತರ ಜೀವನಕ್ಕೆ ಅನುಕೂಲ ಆಗ್ತಾ ಇದೆ. ಆದ್ದರಿಂದ ಅವರು ಭಾಳಷ್ಟು ಉತ್ತಮವಾದಂಥ ಕೆಲಸವನ್ನು ರೈತರ ಪರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಅಭಿನಂದನೆ ಮಾಡ್ತಾ ಇರುವಂಥದ್ದು ನಿಜವಾಗಲೂ ಸೂಕ್ತವಾಗಿದೆ. ಅವರಿಗೆ ಮತ್ತಷ್ಟು ಕೆಲಸ ಮಾಡುವಂಥದ್ದಕ್ಕೆ ಶಕ್ತಿ ಬರ್ತಾ ಇದೆ. ಅವರಿಗೆ ದೇವರು ಎಲ್ಲ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಹಾರೈಸ್ತೇನೆ. ಸರ್, ಈಗ ಭಕ್ತರಳ್ಳಿಲಿ ವೇಸಸ್ನಲ್ಲಿ 11ಕ್ಕೆ 11 ನಿಮ್ಮ NDA ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಸ್ಥಳೀಯ ಶಾಸಕರಿದ್ದರು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು ಜನಾಭಿಪ್ರಾಯ. ಜನ ಏನನ್ನು ಹೇಳ್ತಾರೆ ಅದನ್ನು ಒಪ್ಕೋಬೇಕಾಗ್ತದೆ. ಅದಕ್ಕೆ ಅವರು ಸೋಲನ್ನು ಒಪ್ಕೋಬೇಕಾಗ್ತದೆ. ಶಾಸಕರು ನಾವು NDA ಅಭ್ಯರ್ಥಿಗಳು ಗೆಲುವನ್ನು ಒಪ್ಕೋಬೇಕಾಗ್ತದೆ. ಜನಾಭಿಪ್ರಾಯ ಅದು. ನಾನು ಜನಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಅಭ್ಯರ್ಥಿಗಳಿಗೆ ಏನು ಹೇಳ್ತೀರಾ? ಅವರಿಗೆ ಶುಭಾಶಯವನ್ನು ಹೇಳ್ತೇನೆ. ಮತ್ತಷ್ಟು ಉತ್ತಮವಾದ ಕೆಲಸವನ್ನು ಮಾಡಿ ಅಂತ ನಾನು ಅವರಿಗೆ